ನಮಸ್ತೆ, ಬಸವ ಆಕ್ವಾ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಹೀಲರ್ ಸುಮತಿ ಮಾತಾಡೋದು. ಇವತ್ತೊಂದು ಮಕ್ಕಳಲ್ಲಿ ಮತ್ತೆ ದೊಡ್ಡವರಲ್ಲಿ ಟಾನ್ಸಿಲ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಇಲ್ಲಿ ಎರಡು ಗಡ್ಡೆ ತರ ಕಟ್ಕೊಳ್ಳುತ್ತೆ. ಎಷ್ಟೊಂದ್ ಜನಕ್ಕೆ ಈ ತರ ಪ್ರಾಬ್ಲಮ್ಸ್ ಇದೆ. ಅಂದ್ರೆ ಕೋಲ್ಡ್ ಜಾಸ್ತಿ ಆದಾಗ ಈ ತರ ಸಿಂಪ್ಟಮ್ಸ್ ಕಾಡ್ಕೊಳ್ಳುತ್ತೆ. ಕೆಲವೊಂದ್ಸಲ ಆಪರೇಷನ್ಸ್ ಗಳನ್ನ ಹೇಳಿರ್ತಾರೆ. ತುಂಬಾ ಜನ ಇದರಿಂದ ಸಫರ್ ಮಾಡ್ತಿರ್ತೀರಲ್ವಾ. ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಹೇಳ್ತೀನಿ ನೋಡಿ. ಸುಜೋಗ್ ಪ್ರಕಾರ ನಮ್ದಿದು ನೋಡಿ, ಇದು ಫಸ್ಟ್ ಜಾಯಿಂಟ್ ಬರುತ್ತಲ್ಲ ಹೆಬ್ಬೆರಳಿದು, ಈ ಫಸ್ಟ್ ಜಾಯಿಂಟಿಗೆ ಇಲ್ಲಿ ಒಂದು ಪೆಪ್ಪರ್, ಇಲ್ಲಿ ಒಂದು ಪೆಪ್ಪರ್ ಇಡೋದು, ಇಲ್ಲಿ ಒಂದು ಪೆಪ್ಪರ್ ಇಡೋದು. ಇದು ಈ ಗಂಟಲಿನ ಭಾಗ ಬರುತ್ತಲ್ವಾ, ಇದನ್ನ ಇಡ್ತಾ ಬನ್ನಿ. ಇಲ್ಲಿ ಒಂದು ಪೆಪ್ಪರ್ ಹಾಕೋದು, ಇಲ್ಲ ನೈಟ್ ಹಾಕಿ ಬೆಳಿಗ್ಗೆ ತೆಗಿತಾ ಬನ್ನಿ, ಅಥವಾ ಬೆಳಿಗ್ಗೆ ಹಾಕ್ತೀನಿ ಅಂದ್ರೆ ಒಂದು 2 hours ಆದ್ರೂ ಇಟ್ಕೊಳ್ಳಿ. ನೋಡಿ ಇಷ್ಟೇ, ಇಲ್ಲಿ ಒಂದು ಪೆಪ್ಪರ್ ಕಾಳು ಇಟ್ಬಿಟ್ಟು, ಇದು ಬೇರೆ ಬೇರೆ ಅಂದ್ರೆ ಅದು ಒಂದೇ ಅಲ್ಲ, ನೆಗಡಿ ಸಂಬಂಧಪಟ್ಟಿರೋ ಏನಾದ್ರು ತೊಂದರೆ, ಗಂಟ್ಲಿಗೆ ಸಂಬಂಧಪಟ್ಟಿರೋ ಗಡ್ಡೆಗಳಿದ್ರು ಕೂಡ ಬೇರೆ ತರದ್ದು ಗಡ್ಡೆಗಳಿದ್ರು ಕರಗ್ತಾ ಬರುತ್ತೆ. ಇದ್ರದ್ದು ಅಷ್ಟು ಉಪಯೋಗಗಳಿರುತ್ತೆ. ಎಲ್ರು ಕೂಡ ಪಡ್ಕೊಳ್ಳಿ, ಹಾಗೂ ಎಲ್ರು ಕೂಡ ಇದನ್ನ ಯೂಸ್ ಮಾಡಿ, ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ.